ನಮಸ್ಕಾರ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಘಟನೆಗೆ ಒಂದು ಬಹುದೊಡ್ಡದಾದಂತ ತಿರುವು ಸಿಕ್ಕಿದೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು, ಈ ಮಾಸ್ಕ್ ಮ್ಯಾನ್ ಯಾರಿದ್ದಾರೆ ಆತನನ್ನ ಈಗ ಬಂಧನಕ್ಕೊಳಪಡಿಸಿದ್ದಾರೆ. ಅಂದ್ರೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿವರೆಗೆ ಆತನನ್ನ ಮಾಸ್ಕ್ ಮ್ಯಾನ್ ಅಂತ ಕರೀತಾ ಇದ್ವಿ, ಅಂದ್ರೆ ಮ್ಯಾನ್ ಇನ್ ಮಾಸ್ಕ್ ಅಂತ ಕರೀತಾ ಇದ್ವಿ. ಕಾರಣ ಏನು ಅಂತ ಹೇಳಿದ್ರೆ ಆತನ ಹೆಸರನ್ನ ಹೊರಗಡೆ ಹೇಳ್ಕೊಳ್ಳುವಾಗಿರ್ಲಿಲ್ಲ. ಆತನನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡಿದ್ರು. ಆತನ ಗುರುತನ್ನ ಹೊರಗಡೆ ಎಲ್ಲೂ ಹೇಳಬಾರ್ದು ಅಂತ ಹೇಳಿ ಕೋರ್ಟ್ ಇಂದ ಆರ್ಡರ್ ಇತ್ತು. ಹಾಗಾಗಿ ಆತನ ಹೆಸರನ್ನ ಯಾರು ಹೇಳ್ತಾ ಇರಲಿಲ್ಲ. ಆದ್ರೆ ಇವತ್ತಿಂದ ಆತನನ್ನ ಈ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಆತನ ಮಾಸ್ಕ್ ಕೂಡ ತೆಗೆದಿದ್ದಾರೆ. ಅದ್ರ ಜೊತೆಗೆ ಆತನ ಮುಖವಾಡ ಕೂಡ ಕಳಚಿ ಬಿದ್ದಿದೆ. ಕೇವಲ ಆತನ ಮುಖವಾಡ ಮಾತ್ರ ಕಳಚಿ ಬಿದ್ದಿಲ್ಲ, ಅದ್ರ ಜೊತೆಗೆ ಆತನ ಜೊತೆಗಿರುವಂತವರ ಎಲ್ಲರ ಮುಖವಾಡ ಕಳಚಿ ಬಿದ್ದಿದೆ. ಅಂದ್ರೆ ಇದೊಂದು ಬಹುದೊಡ್ಡದಂತ ಪ್ರಪಗಂಡ ಅನ್ನೋದು ಜಗಜ್ಜಾಹಿರ್ ಆಗ್ಬಿಟ್ಟಿದೆ. ಹಾಗಾದ್ರೆ ಏನೆಲ್ಲ ನಡೀತಾ ಇದೆ, ಇದರ ಸೂತ್ರಧಾರ ಯಾರು, ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ರು, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಬುರುಡೆ ಪುರಾಣ ಶುರುವಾಗಿ ಬಹಳಷ್ಟು ದಿನಗಳು ಕಳೆದು ಹೋಗಿದೆ. ನಾನು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ವಿಡಿಯೋ ಮಾಡಿಲ್ಲ. ಇಲ್ಲಿವರೆಗೂ ಕೂಡ ಮೋಸ್ಟ್ಲಿ ಒಂದು 3-4 ವಿಡಿಯೋಗಳನ್ನ ನಾನು ಮಾಡಿದ್ದೇನೆ ಅಷ್ಟೇ, ಅದಕ್ಕೆಲ್ಲ ಜಾಸ್ತಿ ಮಾಡಿಲ್ಲ. ಈ ಬುರುಡೆ ಪುರಾಣ ಪ್ರಾರಂಭ ಆದ ದಿನದಿಂದ ಹಲವಾರು ಜನ ನನಗೆ ಪ್ರೊವೋಕ್ ಮಾಡ್ತಾನೆ ಇದ್ರು. ನೀವ್ ಯಾಕೆ ಬುರುಡೆ ಪುರಾಣದ ಬಗ್ಗೆ ಮಾತಾಡ್ತಾ ಇಲ್ಲ, ನೀವ್ ಯಾಕೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅನಾಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಗೆ ಎಷ್ಟು ಪೇಮೆಂಟ್ ಬಂದಿದೆ. ನಾನು 1 ವರ್ಷದಿಂದ ಅಬ್ಸರ್ವ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಕೆಲವರಿಗೆ ಒಂದು ಅಭ್ಯಾಸ ಇದೆ, ಯಾರ್ದು ಪರವಾಗಿ ನಾವು ಮಾತಾಡಿದ್ರೆ ಅದಕ್ಕೆ ಕೂಡ ನಿನ್ಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳ್ತಾರೆ. ಹಾಗೇನೆ ಯಾರ್ದಾರು ವಿರುದ್ಧವಾಗಿ ಮಾತಾಡಿದ್ರೆ ಆವಾಗ ಕೂಡ ಪ್ರಶ್ನೆ ಮಾಡ್ತಾರೆ, ಎಷ್ಟು ಪೇಮೆಂಟ್ ಬಂತಪ್ಪ ನಿನ್ಗೆ ಅಂತ ಹೇಳ್ಕೊಂಡು, ಅಥವಾ ನೀನ್ ಬಕೆಟ್ ಹಿಡಿತೀಯಾ ಅಂತೇಳಿ ಹೇಳ್ತಾರೆ. ಅದು ಕೆಲವರು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಹೇಳಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಯಾರು ದುಡ್ಡು ಕೊಡ್ಬೇಕಾಗಿಲ್ಲ, ಹಾಗಾಗಿ ಬಾಯಿ ಬಂದಾಗ ಕಮೆಂಟ್ ಮಾಡ್ಬಿಡ್ತಾರೆ. ಇಲ್ಲಿ ಕೂಡ ಅಷ್ಟೇ, ಧರ್ಮಸ್ಥಳದ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಕೇಳ್ತಾನೆ ಇದ್ರು. ಆದ್ರೆ ನಾನು ಸುಮ್ಮನೆ ಇದ್ದ ಮಾಡ್ಲಿಕ್ಕೆ ಹೋಗಿಲ್ಲ. ಕೆಲವಕ್ಕೆಲ್ಲ ಮುಖ್ಯವಾಗಿ ನಮ್ಮ ಕಡೆಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಒಳ್ಳೆ ಕೆಲಸ ಆಗ್ಬೇಕಿದ್ರು ಕೂಡ ನಾವು ಧರ್ಮಸ್ಥಳ ದೇವರಿಗೆ ಕೈ ಮುಗಿದು ಕಾಣಿಕೆ ಅಂತೇಳಿ ಎತ್ತಿಟ್ಟೆ ನಾವು ಕೆಲಸಗಳನ್ನ ಪ್ರಾರಂಭ ಮಾಡ್ತೇವೆ. ಅಂದ್ರೆ ನಮ್ಗೆ ಅಷ್ಟೊಂದು ಭಕ್ತಿ ಮತ್ತು ಭೀತಿ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಇದೆ. ಅಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಆತರ ಏನಾದ್ರು ಆಗಿದ್ದಿದ್ರೆ ಧರ್ಮಸ್ಥಳದಲ್ಲಿ ದೇವ್ರ ಅಂತ ಕೊಂಡಿದ್ದಾನೆ, ಅಣ್ಣಪ್ಪ ಅಂತ ಇದ್ದಾನೆ, ಮಂಜುನಾಥ ಸ್ವಾಮಿ ಇದ್ದಾರೆ, ಅವ್ರು ನೋಡ್ಕೊಂತಾರೆ ಅಂತ ಹೇಳ್ಕೊಂಡು ನಮ್ಮಷ್ಟು ನಾವು ಸುಮ್ಮನೆ ಇರ್ತೇವೆ. ಆದ್ರೆ ಬಹಳಷ್ಟು ಜನ ಈ ಪ್ರಪಗಾಂಡಗಳನ್ನ ಕಲರ್ ಆಗಿ ಹೇಳ್ಕೊಂಡು ಹೋದ್ರು. ಅದಕ್ಕೆ ಏನೇನೋ ಕಥೆಗಳನ್ನ ಕಟ್ಟಿದ್ರು, ಹಾಗಾಗಿದೆ ಅಂತ ಹೀಗಾಗಿದೆ ಅಂತೇಳಿ ಹೇಳಿದ್ರು. ಸಾವಿರಾರು ಜನರ ಬಲಾತ್ಕಾರ ಮತ್ತು ಹತ್ಯೆ ನಡೆದಿದೆ ಅಂತ ಹೇಳಿದ್ರು. ಇದಕ್ಕೆ ಮೂಲ ಪುರುಷ ಓರ್ವ ಯೂಟ್ಯೂಬರ್, ಅಂದ್ರೆ AI ಸ್ಪೆಷಲಿಸ್ಟ್ ಯೂಟ್ಯೂಬರ್. ಆತ ಒಂದು ಬಹುದೊಡ್ಡದಾದಂತ ಕಥೆಯನ್ನ ಕಟ್ಟದ. ಆ ಕಥೆಯನ್ನು ಕೇಳಿದಂತ ನಮ್ಮ ಹಿಂದೂ ಸಮುದಾಯದವರು ಅವನು ಹೇಳಿದ್ದನ್ನ ಸತ್ಯ ಅಂತ ಹೇಳ್ಕೊಂಡು ನಂಬಿದ್ರು. ನನಗೆ ಆಶ್ಚರ್ಯ ಆಗ್ತದೆ, ನನ್ನ ಹಲವಾರು ಸ್ನೇಹಿತರು ಕೂಡ ಇದ್ರ ಬಗ್ಗೆ ವಾದ ಮಾಡ್ತಾ ಇದ್ರು. ಇಲ್ಲ, ಅದು ಅವ್ನು ಹೇಳಿದ್ದೆಲ್ಲ ಸತ್ಯ, ಅಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಅದ್ರ ಬಗ್ಗೆ ಏನೋ ಪ್ರಶ್ನೆ ಮಾಡಿದ್ರೆ ಗೊತ್ತಿಲ್ಲ, ಅಲ್ಲಿ ಎಲ್ಲೊಂದು ಮುಚ್ಚಾಕ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಎಷ್ಟಂತೇಳಿ ಮುಚ್ಚಾಕ್ಲಿಕ್ಕೆ ಸಾಧ್ಯ ಆಗ್ತದೆ, ನೀವೇ ಯೋಚನೆ ಮಾಡಿ. 1-2 ಮುಚ್ಚಾಕ್ಬಹುದು, ಸಾವಿರಾರು ಕೇಸ್ಗಳನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯವ? ಅಲ್ಲಿರುವ ಜನತೆ ಏನಾದ್ರು ಕಣ್ಣು ಮುಚ್ಕೊಂಡಿರ್ತಾರ, ಅಥವಾ ಆ ಸ್ಥಳದಲ್ಲಿ ದೇವ್ರಿಲ್ವಾ? ಎಲ್ಲದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಕೆಲವು ದೇವ್ರಿಲ್ಲ ಅಂತ ಹೇಳ್ಬಹುದು, ಆದ್ರೆ ನಾವು ಹಿಂದೂಗಳು ಸಾಮಾನ್ಯವಾಗಿ ಎಲ್ಲಾ ಕಡೆ ದೇವ್ರು ಇರ್ತಾನೆ, ದೇವ್ರು ನೋಡ್ಕೋತಾನೆ, ಈ ರೀತಿಯಾಗಿ ಯೋಚನೆ ಮಾಡ್ತೇವೆ. ಕೊನೆಗೂ ಧರ್ಮಸ್ಥಳದ ಮಂಜುನಾಥ ಈಗ ಕಣ್ಣು ಬಿಟ್ಟಿದ್ದಾನೆ ಅನ್ಸ್ತದೆ. ಈಗ ಈ ಮುಖವಾಡಗಳೆಲ್ಲ ಕಳಚಿ ಬಿಡ್ತಾ ಇದೆ. ಒಬ್ರು ಈಗಾಗಲೇ ಜೈಲ್ ಸೇರಿದ್ದಾರೆ, ಇನ್ನೊಂದಿಷ್ಟು ಜನ ಜೈಲ್ ಪಾಲಾಗುವಂತ ಸಾಧ್ಯತೆಗಳಿದೆ. ಇಲ್ಲಿ ಪೊಲೀಸರು ಬಹುದೊಡ್ಡದಾದಂತ ತಪ್ಪನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು. ಈ ಮಾಸ್ಕ್ ಮ್ಯಾನ್ ಅಥವಾ ಚೆನ್ನಯ್ಯ ಇದ್ದಾನಲ್ಲ, ಈ ಚೆನ್ನಯ್ಯನನ್ನ ಕೆಲವರು ಟ್ರೈನ್ ಅಪ್ ಮಾಡ್ಕೊಂಡು ಆತನ ಕೈಗೆ ಒಂದು ಬುರುಡೆಯನ್ನ ಕೊಟ್ಟು ನೀನ್ ನೇರವಾಗಿ ನ್ಯಾಯಾಧೀಶರ ಎದುರುಗಡೆ ಶರಣ ಆಗು ಅಂತ ಹೇಳಿದ್ರು. ಅವನ ಜೊತೆಗೆ ಒಂದಿಷ್ಟು ಲಾಯರ್ಗಳು, ಅದರಲ್ಲೂ ಮುಖ್ಯವಾಗಿ ಕೇರಳದ ಕೆಲವೊಂದು ಲಾಯರ್ಗಳು ಎಲ್ಲರೂ ಒಟ್ಟಾಗಿ ಸೇರಿ ಈತನನ್ನ ಕರ್ಕೊಂಡು ಕೋರ್ಟಿಗೆ ಹೋದ್ರು. ಕೋರ್ಟ್ ಅಲ್ಲಿ ಹೋಗಿ ಈತ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಆ ಹೇಳಿಕೆ ದಾಖಲಾಗ್ತದೆ. ನ್ಯಾಯಾಧೀಶರು ಕೂಡ ಒಂದು ಆರ್ಡರ್ ಮಾಡ್ತಾರೆ, ಈತನ ಗುರುತನ್ನ ಹೊರಗಡೆ ಎಲ್ಲೂ ಡಿಸ್ಕ್ಲೋಸ್ ಮಾಡಬೇಡಿ, ಆತನನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಕೊನೆಗೆ ಹಾಗಾಗಿ ಆತ ಹೊರಗಡೆ ಎಲ್ಲಿಯೂ ಕೂಡ ವಿದೌಟ್ ಮಾಸ್ಕ್ ಕಾಣಿಸ್ಕೊಳ್ತಾ ಇರಲಿಲ್ಲ. ಈತನ ಎನ್ಕ್ವೈರಿಯನ್ನ ಮಾಡೋದ್ ಬಿಟ್ಟು ಇವನು ಎಲ್ಲೆಲ್ಲ ಹೇಳಿದ್ನು ಅಲ್ಲೆಲ್ಲ ಹೋಗಿ ಹೊಂಡ ತೆಗಿಲಿಕ್ಕೆ ಶುರು ಮಾಡಿದ್ರು. ಆತನಿಗೆ ಸಂಪೂರ್ಣವಾದಂತ ಪ್ರೊಟೆಕ್ಷನ್, ಆತ ಕೈ ತೊಳಿಲಿಕ್ಕೂ ಕೂಡ ಇನ್ನೊಬ್ಬರು ನೀರನ್ನ ಹಾಕ್ತಾ ಇದ್ರು. ಅಂದ್ರೆ ಅಷ್ಟೊಂದು ಚೆನ್ನಾಗಿ ಅವನನ್ನ ನೋಡ್ಕೊಂಡು ಬಂದ್ರು. ಸಂಜೆ ಆದ್ಮೇಲೆ ಅವನು ಇವ್ರನ್ನ ಕರ್ಕೊಂಡು ಬಂದಂತ ಗುಂಪಿನ ಜೊತೆ ಬಿಡ್ತಾ ಇದ್ರು. ಪುನಃ ಈತನಿಗೆ ನಾಳೆ ಏನೆಲ್ಲ ಹೇಳಬೇಕು ಅಂತ ಹೇಳ್ಕೊಂಡು ಒಂದು ಟ್ರೈನ್ ಅಪ್ ಮಾಡಿ ನೆಕ್ಸ್ಟ್ ಡೇ ಕರ್ಕೊಂಡ್ ಬಂದ್ ಬಿಡ್ತಾ ಇದ್ರು. ಈಗ ದಿನ ಕಳೀತಾನೆ ಇತ್ತು. ಇವರು ಪ್ರತಿದಿನ ಹೊಂಡ ತೆಗಿತಾನೆ ಇದ್ರು. ಮೀಡಿಯಾದಲ್ಲೂ ಕೂಡ ಅಷ್ಟೇ ಫುಲ್ ಕವರೇಜ್ ಸಿಗ್ತಾ ಇತ್ತು. ಸಂಜೆ ಆದ್ಮೇಲೆ ಕೆಲವರು ಹೋರಾಟಗಾರರು ಲೈವ್ ಬಂದ್ಕೊಂಡು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು. ಅದಾದ್ಮೇಲೆ ಇನ್ನು ಕೆಲವು ಯೂಟ್ಯೂಬರ್ಸ್ ಅವ್ರು ಕೂಡ ಬಹಳಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ರು. ಅದು ಕಲರ್ ಕಥೆಗಳನ್ನ ಹೇಳಿ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಅದ್ಭುತವಾದಂತಹ ವ್ಯೂಸ್ ಅವರಿಗೆ ಆಗ್ತಾ ಇತ್ತು. ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ಆಡ್ ಆಗ್ತಾ ಇದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಜನಾಭಿಪ್ರಾಯವನ್ನೇ ಮೂಡಿಸ್ಲಿಕ್ಕೆ ಶುರು ಮಾಡಿದ್ರು. ಧರ್ಮಸ್ಥಳ ಅಂದ್ರೆ ಅದೊಂದು ಅತ್ಯಂತ ಕೆಟ್ಟದಾದಂತ ಪ್ಲೇಸ್, ಅಲ್ಲಿ ಯಾರು ಹೋಗ್ಲೇಬಾರದು. ಅದರಲ್ಲಿಯೂ ಹೆಣ್ಣು ಮಕ್ಕಳು ಧರ್ಮಸ್ಥಳಕ್ಕೆ ಹೋದ್ರೆ ಅವರು ಸೇಫ್ ಅಲ್ಲ, ಅವ್ರ ಮೇಲೆ ಬಲಾತ್ಕಾರ ಆಗ್ತದೆ, ಕೊನೆಗೆ ಅವ್ರನ್ನ ಕೊಲ್ತಾರೆ. ಈ ರೀತಿಯಾದಂತಹ ಸುದ್ದಿಗಳು ಎಲ್ಲಾ ಕಡೆ ಹರಿದಾಡ್ತಾನೆ ಇತ್ತು.
ಆದ್ರೆ ದಿನಗಳದಂತೆ ಸರ್ಕಾರದ ಮೇಲೆ ಕೂಡ ಒತ್ತಡ ಬೀಳಲಿ ಶುರುವಾಯ್ತು. ಹಿಂದೂಗಳು ಕೂಡ ಎಲ್ಲಾ ಕಡೆ ಪ್ರತಿಭಟನೆಯನ್ನ ಮಾಡ್ಲಿ ಶುರು ಮಾಡಿದ್ರು. ಧರ್ಮಸ್ಥಳ ಚಲೋ ನಡೆಯಲಿ ಶುರುವಾಯ್ತು. ಒಟ್ಟಾರೆಗೆ ಸ್ಲೋ ಆಗಿ ಆದ್ರೂ ಹಿಂದೂಗಳು ಇದನ್ನ ಪ್ರತಿಭಟಿಸ್ಲಿಕ್ಕೆ ಶುರು ಮಾಡಿದ್ರು. ಅದರ ಫಲಶ್ರುತಿ ಈ ಮಾಸ್ಕ್ ಮ್ಯಾನ್ ನ ಕೂರಿಸ್ಕೊಂಡು ಎನ್ಕ್ವೈರಿ ಪ್ರಾರಂಭ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಕಳೆದ ಒಂದು ವಾರದಿಂದ ಆತನನ್ನ ಕೂರಿಸ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಹೋದ್ರು. ಈ ವಿಚಾರಣೆ ಮಾಡಿದಾಗ ಹಲವಾರು ವಿಷಯಗಳು ಹೊರಗಡೆ ಬಂತು. ಆತನ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಕಲೆ ಹಾಕಿದ್ರು. ನಂತರ ಆತನ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಈಗ ಡಿಸ್ಕ್ಲೋಸ್ ಆಗ್ಬಿಟ್ಟಿದೆ. ಕೊನೆಗೆ ಆತ ಬಾಯಿ ಬಿಟ್ಟಿದ್ದೇನು ಅಂತ ಹೇಳಿದ್ರೆ, ಇದು ಒಂದು ಬಹುದೊಡ್ಡದಾದಂತಹ ಷಡ್ಯಂತ್ರ, ನನ್ನನ್ನ ಇದಕ್ಕಾಗಿ ಟ್ರೈನ್ ಅಪ್ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ. ಅವ್ರು ಹೇಳಿದಾಗ ನಾನು ಕೇಳಿದ್ದೇನೆ, ನಾನು ಹೇಳಿರೋದೆಲ್ಲದು ಸುಳ್ಳು ಅಂತ ತಿಳ್ಕೊಂಡು ಈಗ ಆತ ಬಾಯಿ ಬಿಟ್ಟಿದ್ದಾನೆ. ಈಗಾಗಲೇ ಆತನ ಬಂಧನ ಕೂಡ ಆಗಿ ಹೋಗಿದೆ. ಈಗ ಆತನ ಹಿಂದಿದ್ದಂತಹ ಟೀಮ್ ನ ಸಂಪೂರ್ಣವಾದಂತಹ ಡೀಟೇಲ್ಸ್ ಹೊರಗಡೆ ಬರ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ಈ ರೀತಿ ಯಾಕೆ ಮಾಡಿದ್ರು, ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡಿದ್ರ ಅಥವಾ ನಮ್ಮ ಒಂದು ಪವಿತ್ರ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ಲಿಕ್ಕಾಗಿ ಮಾಡಿದ್ರ, ಇದರ ಹಿನ್ನೆಲೆ ಏನು, ಈ ಎಲ್ಲ ವಿಷಯಗಳು ಈಗ ಹೊರಗಡೆ ಬರಬೇಕಾಗಿದೆ. ಈಗಾಗಲೇ ಹಲವರಿಗಿರುವಂತಹ ಡೌಟ್ ಏನು ಅಂತ ಹೇಳಿದ್ರೆ, ಇದರ ಹಿಂದೆ ಒಂದು ಬಹುದೊಡ್ಡದಂತ ಶಕ್ತಿ ಕೆಲಸ ಮಾಡ್ತಾ ಇದೆ. ಈಗ ಪೊಲೀಸರು ಎನ್ಕ್ವೈರಿ ಪ್ರಾರಂಭ ಆಗ್ತಾರೆ. ಅಂದ್ರೆ ಆತನಿಗೆ ಹೇಗೆ ಉಪಚಾರ ಮಾಡಬೇಕು ಆ ರೀತಿಯಾಗಿ ಉಪಚಾರವನ್ನ ಖಂಡಿತವಾಗಿ ಮಾಡ್ತಾರೆ. ಪೊಲೀಸರಿಗೂ ಕೂಡ ಈತನ ಮೇಲೆ ಬಹಳಷ್ಟು ಸಿಟ್ಟಿರ್ತದೆ. ಆ ರೀತಿಯಾಗಿ ಇಷ್ಟು ದಿನ ಆತನನ್ನು ನೋಡ್ಕೊಂಡಿದ್ರು. ಆತನಿಗೆ ಊಟ ತಂದು ಕೊಡ್ತಾ ಇದ್ರು, ಕೈ ತೊಳೆಯಲಿಕ್ಕೆ ಇವರೇ ನೀರು ಹಾಕ್ತಾ ಇದ್ರು, ಬಹಳಷ್ಟು ಸೇವೆಯನ್ನ ಮಾಡಿದ್ರು ಇಲ್ಲಿವರೆಗೆ. ಆದ್ರೆ ಮುಂದಿನ ದಿನಗಳಲ್ಲಿ ಆತನಿಗೆ ಬೇರೆದ್ದೇ ರೀತಿಯಾದಂತಹ ಸೇವೆ ನಡೆಯುವಂತ ಸಾಧ್ಯತೆ ಇರ್ತದೆ. ಖಂಡಿತವಾಗಿ ಆತ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವ ಸತ್ಯವನ್ನ ಬಾಯಿ ಬಿಡ್ತಾನೆ. ಆಗ ಶುರುವಾಗ್ತದೆ ನಿಜವಾದ ವಿಚಾರಣೆ. ನನಗೆ ತಿಳಿದ ಮಟ್ಟಿಗೆ ಈ ಹೋರಾಟಗಾರರು ಅಂತ ಕೊಂಡಿದ್ದಾರಲ್ಲ, ಇವರೆಲ್ಲರೂ ಕೂಡ ಈಗ ಜೈಲು ಸೇರುವಂತ ಸಾಧ್ಯತೆ ಇದೆ. ಆ ಮುಖಾಂತರ ಇವರ ಮುಖ್ಯವಾದಂತಹ ಉದ್ದೇಶ ಏನು ಅನ್ನುವ ವಿಷಯ ಕೂಡ ಹೊರಗೆ ಬಂದೇ ಬರ್ತದೆ. ನನಗೆ ತಿಳಿದ ಮಟ್ಟಿಗೆ ಪೊಲೀಸರಿಗೆ ಮುಖ್ಯವಾಗಿ ಎನ್ಕ್ವೈರಿ ಮಾಡುವಂತದ್ದು, ಇವರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ ಅಂತ ತಕೊಂಡು, ಫಂಡಿಂಗ್ ಏನಾದ್ರೂ ವಿದೇಶಗಳಿಂದ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿಗೆ NIA ಎಂಟರ್ ಆಗ್ತದೆ. NIA ಎಂಟರ್ ಆಯ್ತು ಅಂತ ಹೇಳಿದ್ರೆ ಇವರ ಕತೆ ಮುಗಿದೋಯ್ತು ಅಂತ ತಗೊಂಡು ತಿಳ್ಕೊಬಹುದು. ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು, ತಿಮ್ರೋಡಿ ಅವ್ರು ಇರ್ಬೋದು, ಅಥವಾ ಜಯಂತ್ ಅಂತ ತಗೊಂಡಿದ್ದಾರೆ ಅವ್ರು ಇರ್ಬೋದು, ಹಾಗೇನೆ ಕೆಲವು ಯೂಟ್ಯೂಬರ್ಸ್ ಇರ್ಬೋದು. ಇವರೆಲ್ಲರಿಗೂ ಕೂಡ ಖಂಡಿತವಾಗಿ ಸಂಕಷ್ಟ ಎದುರಾಗಿ ಆಗ್ತದೆ. ಈಗ ಮ್ಯಾನ್ ಇನ್ ಮಾಸ್ಕ್ ಜೈಲ್ ಸೇರಿದಾನೆ. ಮುಂದಿನ ಸರದಿ ಯಾರದ್ದೆಲ್ಲ ಇದೆ ಅಂತ ಹೇಳ್ಕೊಂಡು ನಾವು ಕಾದ್ ನೋಡೋಣ. ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂತ ಹೇಳಿದ್ರೆ, ಧರ್ಮಸ್ಥಳದ ಈ ಒಂದು ಘಟನಾವಳಿಗಳ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಆಗ್ಲೇಬೇಕು. ಒಮ್ಮೆ ಸಂಪೂರ್ಣವಾದಂತ ತನಿಖೆ ಆಗಿ ಅಲ್ಲಿ ಏನೆಲ್ಲ ನಡೆದಿದ್ದು ಎಲ್ಲಾ ವಿಷಯಗಳು ಹೊರಗಡೆ ಬರಬೇಕು. ಆ ಮುಖಾಂತರ ಧರ್ಮಸ್ಥಳಕ್ಕೆ ಅಂಟಿರುವಂತಹ ಈ ಕೆಟ್ಟ ಹೆಸರೇನಿದೆ, ಆ ಕೆಟ್ಟ ಹೆಸರನ್ನ ತೊಡೆದು ಹಾಕುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕಬೇಕು. ಇದು ಮುಂದಿನ ದಿನಗಳಲ್ಲಿ ನಡೀತದೆ ಅಂತ ಕೂಡ ನಾನು ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ವಾಕ್ಯ ನೆನಪಿ ಬರ್ತದೆ, ಅದೇನು ಅಂತ ಹೇಳಿದ್ರೆ ಸತ್ಯಮೇವ ಜಯತೆ ಅಂತೇಳಿ. ಸತ್ಯಕ್ಕೆ ಯಾವತ್ತು ಜಯ ಇದೆ ಅನ್ನೋದು. ನೋಡೋಣ ಮುಂದೆ ಏನೆಲ್ಲ ನಡೀತದೆ ಅಂತಕೊಂಡು. ಸ್ನೇಹಿತರೆ, ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.